ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಗೆ ವಿನಂತಿಸ್ತಾ ಇದ್ದೀನಿ. Please put your hands together to one and only Dr. ಶಿವರಾಜ್ ಕುಮಾರ್ ಸರ್ on stage please. ಶಿವಣ್ಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ನಮ್ಮ ಗ್ರಾಮಾಯಣದ ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಾನು ಆಗಲೇ ಹೇಳಿದೆ, ಮನಮೆಚ್ಚಿದ ಹುಡುಗಿಯಲ್ಲಿ ನೀವು ಸುಧಾರಾಣಿ ಮ್ಯಾಮ್ ಅವರು ನಿನ್ನಾಡಿ ನಾನು ಬೆಂಕಿಯಲ್ಲೂ ತಂಬು ಕಂಡೇನು ಅಂತ ಡಾನ್ಸ್ ಇನ್ನೂ ನಮ್ಮ ಕಣ್ಮುಂದೆ ಹಾಗೆ ಇದೆ. ಅದಕ್ಕೆ ಒಂದು ಹೊಸ ಟಚ್ ಅನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಮೂಲಕ ಆ ಹಾಡನ್ನ ಬಿಡುಗಡೆ ಮಾಡುವಂತ ಸಮಯ ಸರ್. ಪ್ಲೀಸ್ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. All the best. Larry Films ಅವರ ವಿನಯ್ ಮಾಡಿರೋ ಫಿಲಮ್ ರಾಮಾಯಣ. ಇದು ಬೆಂಕಿ ಸಾಂಗ್, ಬೆಂಕಿಯಲ್ಲಿ ತಂಪು ಕಂಡೇನು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ನೋಡ್ಬೇಕು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರೇ. ಶಿವಣ್ಣ ಸರ್, ಹೇಗೆ ಅನ್ನಿಸ್ತು ಹಾಡು? ನಿಮ್ಮ ಕೆಲವೊಂದು ನೆನಪುಗಳು, ಮನಮೆಚ್ಚಿದ ಹುಡುಗಿ ಟೈಮ್ನ ಶೂಟಿಂಗ್ ನಲ್ಲಿ ಆ ನೆನಪುಗಳೇನಾದ್ರೂ ಮೆಲುಕು ಹಾಕೊಂಡ್ರ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತಾರೆ? ಈ ರೀಟಚ್ ಹೇಗೆ ಅನ್ನಿಸ್ತು ಶಿವಣ್ಣ? ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಯಾಕಂದ್ರೆ ಯೂಶುವಲ್ ರಿಮಿಕ್ಸ್ ಮಾಡಬೇಕಾದ್ರೆ ರಿಕ್ರಿಯೇಟ್ ಮಾಡಬೇಕಾದ್ರೆ ಬಹಳ ಕಷ್ಟ ಸಾಂಗ್. ಈ ಸಾಂಗ್ ವೆರಿ ಮೆಲೋಡಿ, ಅದು ಅವಾಗಲೇ ಅಷ್ಟು ದೊಡ್ಡ ಹಿಟ್ ಆಗಿತ್ತು ಸಾಂಗ್. ಇವಾಗಲೂ ಆ ಸಾಂಗ್ ಕೇಳೋದು ತುಂಬ ಚೆನ್ನಾಗಿತ್ತು. ಬಟ್ ಅದನ್ನ ಅಷ್ಟು ಈಸಿಯಾಗಿ ಫಾಸ್ಟ್ ಮಾಡೋದಿಲ್ಲ, ತುಂಬ ಕಷ್ಟ. ಅದನ್ನ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಎಲ್ಲರೂ ನಮಗೆ ಫೀಲ್ ದಟ್ ವಿ ಆರ್ ಮಿಸ್ಸಿಂಗ್ ದ ಎಸೆನ್ಸ್ ಆಫ್ ಮನಮೇಶ್ ಅವರಿಗೆ ಎಸೆನ್ಸ್ ಮಿಸ್ ಮಾಡಿಲ್ಲ. ಅದು ನಿಜವಾಗ್ಲೂ ಅಪ್ರಿಷಿಯೇಟೆಡ್ ರಿಯಲಿ. ಆ್ಯಂಡ್ ಐ ಥಿಂಕ್ ಆಡಿರೋರು ಸೂಪರ್ ಆಡಿದ್ರು, ಫ್ಯಾಂಟಾಸ್ಟಿಕ್. ಅವರು ಕಪಿಲ್ ಓಕೆ ಸೂಪರ್, ಅವರಿಬ್ಬರು ಆಡಿದ್ರೆ. ಆ್ಯಂಡ್ ಪಿಕ್ಚರೈಸೇಷನ್ ಸಂತೋಷ್ ಫ್ಯಾಂಟಾಸ್ಟಿಕ್. ಅವ್ರು ಯಾರೋ ಹೇಳ್ತಿದ್ದೇವಲ್ಲ, ನೀವು ಅವೆಲ್ಲ ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಿ ಮಾಡಿ. ಬಟ್ ಓಕೆ, ಔಟ್ಡೋರು ಮಾಡೋದು ಇಂಡೋರ್ ಭಾಳ ವ್ಯತ್ಯಾಸ. ಅದು ಅಲ್ಲಿ ಬಟ್ಟಿಗೆ ಒರಿಜಿನಲ್ ಫೀಲ್ಸ್ ಮಾಡಿದ್ದು. ಅವಾಗ ನಮಗೆ ಆ ಗ್ರೀನ್ಸ್ ತುಂಬ ಚೆನ್ನಾಗಿತ್ತು. ಅವಾಗ ದೇಶ ಚೆನ್ನಾಗಿತ್ತು, ಅವಾಗ ಕಾಲ ಚೆನ್ನಾಗಿತ್ತು. ಇವಾಗ ಏನೋ ಆಗ್ಬಿಟ್ಟಿದ್ರು ಎಲ್ಲಾದರೂ ಅಷ್ಟೇ. ವೆರಿ ಬಟ್ ಅದನ್ನ ರೀಕ್ರಿಯೇಟ್ ಮಾಡಿ ಸಂತೋಷ್ ಅವರು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ಕೊರಿಯೋಗ್ರಾಫಿ ಮುರಳಿ ಅದಕ್ಕೆ ಕೈಲಾಸ ಮಾಡಿದ್ರು. ಕೈಲಾಸ ನಮ್ಮ ಗುರುಗಳು ಅವರೇ. ನನಗೆ ಫಸ್ಟ್ ನಾನು ಎಂಟರ್ ಆಗೋಕ್ಕೂ ಮುಂಚೆ ನನಗೆ ಸಿನಿಮಾ ಡ್ಯಾನ್ಸ್ ಅಂತ ಕಲ್ತಿದ್ದು ಕೈಲಾಸ. ಅದಕ್ಕೆ ಮುಂಚೆ ಕೂಚಿಪುಡಿ ಕಲ್ತಿದ್ದೆ, ವೆಂಕಟೇಶ್ ಸತ್ಯಂ ಅಂತ. ನಾನು 1.5 year ಟ್ರೈನಿಂಗ್ ತಗೊಂಡಿದ್ದು. ಅದಾದ್ಮೇಲೆ ನನಗೆ ಕೈಲಾಸ ಅವರು ಫಿಲ್ಮ್ ಸ್ಟೆಪ್ಸ್ ಅಂತ ಹೇಳ್ಕೊಟ್ಟಿದ್ದವರು. ಅವರೇ ಕೊರಿಯೋಗ್ರಾಫ್ ಮಾಡಿದ್ವಿ ಸರ್. ಫಸ್ಟ್ ಆನಂದ್ ರಸಂತಿ ಮನಮೇಶ್ ದೊಡ್ಡಿ ಸಂಯುಕ್ತವರೆಗೂ ಅವರೇ ಮಾಡಿದ್ರು. ಐ ಥಿಂಕ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಕಮಿಂಗ್ ಟು ವಿನಯ್ ಆ್ಯಂಡ್ ಮೇಘಾ ಶೆಟ್ಟಿ, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ತುಂಬ ಚೆನ್ನಾಗಿ ನಿಜವಾಗ್ಲೂ ದಿಸ್ ಸಾಂಗ್ ಇಸ್ ಡನ್ ವೆರಿ ವೆಲ್. ಮೇಘಾ ಶೆಟ್ಟಿ ಅವ್ರ ಸಾಂಗ್ಸ್ ನೋಡಿದ್ವಿ ನಾವು ರೆಡಿ. ಶಿ ಇಸ್ ಎ ಗುಡ್ ಡ್ಯಾನ್ಸರ್. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ನೀಟಾಗಿದೆ ಸಾಂಗು. ಆ್ಯಂಡ್ ಮೂಮೆಂಟ್ಸ್ ಆಗಲಿ ಇಬ್ಬರಿಗೂ ಕೋಆರ್ಡಿನೇಷನ್ ಸೂಪರ್. ನನಗೆ ತುಂಬ ಐ ಥಿಂಕ್ ಐ ಡೋಂಟ್ ಐ ಫೀಲ್ ರಾಮಾಯಣ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಬಿಗ್ ಫಿಲಮ್, ಹಿಟ್ ಫಿಲಮ್. ಯಾಕಂದರೆ ಆ ಸೌಂಡ್ ನನಗೆ ಕಾಣ್ತಾ ಇದೆ. ದಟ್ ವಾಸ್ ಮಿಸ್ಸಿಂಗ್. ನಡುವೆ ವಿಲೇಜ್ ನಮ್ಮ ವಾಸನೆ ಅಂತ, ಮಣ್ಣಿನ ವಾಸನೆ ಅಂತಲ್ಲ, ಆ ವಾಸನೆ ಕಾಣ್ತಾ ಇದೆ ರಾಮಾಯಣದಲ್ಲಿ. ಐ ಫೆಲ್ಟ್ ಮನವಿಸೋರಿಗೆ ಟೈಮ್ ಫ್ಯಾಂಟಾಸ್ಟಿಕ್. ಎಲ್ಲರೂ ಬೇರೆಯವರು ಸೂಪರ್. ಮನೋಹರ್ ಸರ್ ಸೂಪರ್, ಆಲ್ ದ ಬೆಸ್ಟ್ ಸರ್. ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಹಿಟ್. ನವೀನ್ ದುಬೈ ಕೂಡ ಕಳಿಸಿದ್ರು ಅವರು, ದುಬೈ ಇರ್ತದೆ. ನವೀನ್ ಎನಿವೇ ಆಲ್ ದ ಬೆಸ್ಟ್. ಡೈರೆಕ್ಟರ್ಸ್ ಚಂದ್ರ ಸೂಪರ್, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ದೀಪು ಆಲ್ ದ ಬೆಸ್ಟ್. ಮೂವಿಂಗ್ ಫಾಸ್ಟ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಐ ವಾಂಟ್ ಟು ಕಮ್ ಫಾರ್ ದ ಸಕ್ಸಸ್ ಮೀಟ್ ಇಷ್ಟೇ. ಐ ಥಿಂಕ್ ಅಭಿಮಾನಿಗಳೆಲ್ಲ ನನ್ನ ಮಾತು ಉಳಿಸ್ತೀನಿ ಅಂತ ನಂಬಿದ್ದೀನಿ. ಯಾಕಂದರೆ ಬಿಕಾಸ್ ದಿಸ್ ಇಸ್ ಗಾಟ್ ಸಮಥಿಂಗ್ ಸಮ್ ಫ್ಲೇವರ್ ಇದೆ ಫಿಲ್ಮ್ಗೆ. ಖಂಡಿತ ನೋಡಬೇಕು. ಯಾಕಂದರೆ ರಾಮಾಯಣ ಟೈಟ್ಲೇ ತುಂಬ ಚೆನ್ನಾಗಿದೆ. ನನಗೆ ಈ ಹಾಡು ಕೇಳ್ತಿದ್ದಂಗೆ, ಅದು ಟೈಟಲ್ ಟ್ರ್ಯಾಕ್ ಕೇಳ್ತಿದ್ದಂಗೆ ನನಗೆ ಚಿಗುರಿದ ಕನಸು ಯಾಕೆ
ಸಿಂಗಾರ ತರ್ತೀರ ಆ ಒಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತ ಅನ್ಸುತ್ತೆ ಅದು. ಯಾ ಸೂಪರ್. ಐ ಥಿಂಕ್ ಐ ಶುಡ್ ಕಮ್, ವಿ ಶುಡ್ ಕಮ್ ಬ್ಯಾಕ್ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಅಂಡ್ ಫ್ರಮ್ ಮೈ ಸೈಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ದಟ್. ಗುಡ್ ಲಕ್, ಆಲ್ ದ ಬೆಸ್ಟ್. ಶಿವಣ್ಣ, ನಮ್ಮ ಹೀರೋ ಹೀರೋಯಿನ್ ಜೊತೆ ನೀವು ಗುಡ್ ಸ್ಟೆಪ್ ಹಾಕಬೇಕು. ಆದ್ರೆ ಅದಕ್ಕೂ ಮೊದಲು ನಿಮ್ಮ ಮನಮೆಚ್ಚಿದ ಹುಡುಗಿ ಇಲ್ಲಿದ್ದಾರೆ, ಒಂದು ಲೈನ್ ಹಾಡಿದ್ದೇನಾದ್ರೂ ಹಾಡ್ಬೋದಾ ಅಂತ ಹೇಳಿ. ತುಳಿವ ಮುಳ್ಳೆಲ್ಲ ಹಸಿರು ಮುಳ್ಳಂತೆ, ತುಳುವ ನೆಲ್ಲ ಹೊಂಗೆ ನೆರಳಂತೆ, ಬಳ್ಳಿಲಿ ಮೊಗ್ಗುಗಳೆಲ್ಲ ಹೂವಾಗಿ ನಕ್ಕಂತೆ, ಹರಿಯುವ ನದಿ ನೀರೆಲ್ಲ ಸಿಹಿಯಾದ ಜೀವಂತೆ. ರೆಡಿನಾ? ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾನೆ ನಾನು ಹತ್ತಿರಲ್ಲೂ ಸಿಗವ ಕಂಡೆನು. ನಾವೆಲ್ಲರೂ ಯು ಮೇಡ್ ಅವರ್ ಡೇ ಶಿವಣ್ಣ. ಸೀರಿಯಸ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಅದಕ್ಕೆ ನಾವು ಎನರ್ಜಿ ಸ್ಟಾರ್ ಅಂತ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ವೇಲು ಸರ್ ಹಾಗೂ ಮನೋಹರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿಯಾಗಿ ಗೀತಾ ಮ್ಯಾಮ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು ಫಾರ್ ದ ಫೋಟೋ ಮ್ಯಾಮ್ ಮಾಡಿಕೊಟ್ಟಂತಹ ನಮ್ಮೆಲ್ಲರ ಹೆಮ್ಮೆಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರಿಗೆ ರಾಮಾಯಣ ಚಿತ್ರತಂಡದ ಪರವಾಗಿ ಅನಂತ ವಂದನೆಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. 2 ಲೈನ್ ಹೇಳ್ಬೇಕಂದ್ರೆ ಹೇಗೆ ಅನ್ನಿಸ್ತು ಹಾಡು ಅಂತ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಕೂಡ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ ನಿಮ್ಮೆಲ್ಲ ಎಲ್ಲರೂ. ಆಮೇಲೆ ನಿಮಗೆ ವೇಲೋರ್ಗೆ ಮತ್ತು ಮನೋಹರ್ಗೆ 50 ಇಯರ್ಸ್ಗೆ ಒಳ್ಳೆಯದಾಗಿ ಯಾವಾಗಲೂ ಎಲ್ಲ ಪತ್ರಿಕಾ ಸಾಹೇಬರು ನಮಸ್ಕಾರ. ಭಾಳ ಅದ್ಭುತವಾಗಿ ಏನಾಯಿತು. ಸುಬ್ರಹ್ಮಣ್ಯಂ ಸಾಹೇಬರು, ಬಾಸು ಸಾಹೇಬರು ಅಂದರೆ 87ರಲ್ಲಿ ಮನೆ ಮೆಚ್ಚಿದ ಹುಡುಗಿ ವಜ್ರೇಶ್ವರಿ ಕಾಲೇಜಿಂದ ಆಡಿಯೋ ರೇಟ್ ತಗೊಂಡು ಮನೋರಣ್ಣ ಅವರು ಹೈಯೆಸ್ಟ್ ರೇಟ್ ಕೊಟ್ಟಿದ್ದು ರಾಯಲ್ಟಿ, ಬೋಲ್ಡ್ ಆಫ್ ಫ್ಯಾಕ್ಸ್. ಆವಾಗ 400 ರೂಪಾಯಿ 500 ರೂಪಾಯಿ ರಾಯಲ್ಟಿ ಕೊಡ್ತಾ ಇದ್ದ ಟೈಮಲ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ತಗೊಂಡು ಫಸ್ಟ್ ಸಿನಿಮಾ ಶಿವಣ್ಣ ಅವ್ರದ್ದು ರವಿ ಸಂಸ್ಥೆ ಬಿಡುಗಡೆ ಆಗಿದೆ. ಆವಾಗ ಪ್ಲಾಟಿನಮ್ ಡಿಸ್ಕೊಟ್ಟಿತ್ತು ಪಿಕ್ಚರ್ಗೆ, ಸೂಪರ್ ಹಿಟ್ ಆಗಿತ್ತು. ಆ ಯಾರನ್ನ ಮತ್ತೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಅರ್ಧಚಂದ್ರ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ರೀಮಿಕ್ಸ್ ಮಾಡಿದ್ದಾರೆ. ನನಗೆ ರೀಮಿಕ್ಸು ಇದೆಲ್ಲ ಸ್ವಲ್ಪ ದೂರ ನಾನು, ಯಾಕಂದ್ರೆ ನಾನು ನಮ್ಮ ಸುಬ್ರಹ್ಮಣ್ಯ ಸಾಹೇಬ್ ಗೊತ್ತು, ಬಾಸು ಸಾಹೇಬ್ ಸ್ವಲ್ಪ ಹಳೆಯ ತಲೆಮಾರು. ಜೆನ್ಎಕ್ಸ್ ಅವರು, ಜೆನ್ಸಿ ಅಲ್ಲ ನಾವು, ಜೆನ್ಎಕ್ಸ್ ಅವರು. ಶಿವಣ್ಣ ಅವರು ಮಾತಾಡಿದ್ರು ಹೋಗ್ತಾರೆ, ಸೋಡು ಆ ಪದ ನೋಡಿ, ಆ ಪದ ಎಂತ ಅದ್ಭುತವಾದ ಪದವನ್ನು ಯೂಸ್ ಮಾಡಿ. ಸುಗ್ಗಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬಕ್ಕೆ ಇವತ್ತು ಸುಗ್ಗಿ ತರನೇ ಒಂದು ಅದ್ಭುತವಾದ ಹಾಡು ನಿನ್ನಾಣೆ ನಾನು ಯಾರನ್ನ ಹರಿ ಸಂಸ್ಥೆ ಕ್ರಿಯೇಟ್ ಮಾಡಿದ್ದೀವಿ. ಮತ್ತೆ ಕಂಪ್ಲೀಟ್ ಟೀಮು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಮಗೆ ಇವತ್ತಿಲ್ಲ, ಅವ್ರ ಮಗಳು ಇವತ್ತು ದುಬೈನಲ್ಲಿ ಯಾವುದೋ ಒಂದು ಅವಾರ್ಡ್ ಹೋಗ್ಬೇಕಾಗಿತ್ತು, ಸಣ್ಣ ಮಗು. ಹಾಗಾಗಿ ಪೇರೆಂಟ್ಸ್ ಹೋಗಿದ್ದಾರೆ. ಅಣ್ಣನ ಮಗ ಯೋಚನೆ ವಂಡರ್ಫುಲ್ ಜಾಬ್ ಫಾರ್ ದಿಸ್ ಮೂವಿ. ಅವರು ತುಂಬ ಕಷ್ಟಪಟ್ಟಿದ್ದಾರೆ.
ಸೊ ವಿ ಆರ್ ಮಿಸ್ಸಿಂಗ್ ನವೀನ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ನಿರ್ದೇಶಕರು ದೇವರೂರು ಮಹಾದೇವ ಅವರು ಗೊತ್ತು, ದೇವರೂರು ಚಂದ್ರು ಗೊತ್ತು. ಅವ್ರು ಎಷ್ಟು ಅದ್ಭುತವಾಗಿ ಹೆಸರು ಮಾಡಿದ್ದಾರೆ. ಕಾದಂಬರಿ ಭಾಳ ಬುದ್ಧಿ, ಭಾಳ ಹತ್ತಿರದಿಂದ ನಾನು ಭೇಟಿಯಾಗಿದ್ದೀನಿ ದೇವರೂರು ಮಹಾದೇವ ಸಾಹೇಬರಿಗೆ, ಸಿದ್ದಿಗೇನವರಿಗೆಲ್ಲ. ಅದೇ ರೀತಿ ಇವರು ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಸ್ಕ್ರಿಪ್ಟು ಮತ್ತೆ ಹಳ್ಳಿ ಸೊಗಡಿನ ಭಾಗಗಳು ಯೂಸ್ ಮಾಡಿ ಅಲ್ಲಿ ಏನು ವಾತಾವರಣ ಇದೆ, ಇವತ್ತು ದಿನಕ್ಕೆ ಏನು ಬೇಕು ನಮ್ಮ ಈ ಜೆನ್ಸಿ ಅನ್ನೋ ಏನು ಇದೆಯಲ್ಲ ಇವತ್ತು ದಿನ ಅಲ್ಪ ಗೀತ ಮತ್ತೆ ಏನೇನೋ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಕೂಡ ಜೆನ್ಸಿ ಅಲ್ಪ ಗೀತ ಏನಿದೆ ಎಲ್ಲರೂ ಕೂಡ ಈ ರಾಮಾಯಣ ಸಿನಿಮಾ 100% ಹೆಡ್ ತಿಳಿಸುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ವಿನಯ್ ಜಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ವ್ಯಕ್ತಿಗತವಾಗಿ ಅವ್ರನ್ನ ಮ್ಯಾಕ್ಸಿಮಮ್ ಯಾವ ರೀತಿ ನಗನೆಯನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ತಿಳ್ಕೊಂಡು ರಾಮಾಯಣಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ವಂಡರ್ಫುಲ್ ಜಾಬ್ ಸರ್, ತುಂಬಾ ಚೆನ್ನಾಗಿ ಮಾಡಿದ್ರಿ ಅಮ್ಮ. ಇವತ್ತು ಫೆಂಟಾಸ್ಟಿಕ್. ನಾನು ನೋಡಿದೆ ಸಿನಿಮಾ, ರಫಲ್ಲಿ ಕಂಪ್ಲೀಟ್ ಆಗಿ ನೋಡಿದ್ದೀನಿ, ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡದ ಸೊಗಡು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಹಿಂಗಿದೆ ಬದುಕು, ಏನು ರಾಜಕೀಯ ಇದೆ, ಮತ್ತೊಂದು ಎಲ್ಲ ಕಂಪ್ಲೀಟ್ ಸ್ಟೋರಿ ಹೇಳಲ್ಲ ಸರ್, ಭಯಪಡ್ತೀರಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಬೇಕಾಗಿರುವಂತ ಸಬ್ಜೆಕ್ಟು ಖಂಡಿತ ಇವತ್ತು ಮೈಲಿಗಲ್ಲಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು 9ನೇ ಸಿನಿಮಾ ಲಹರಿ ಫಿಲ್ಮ್ಸ್ ಅಲ್ಲಿ. ಸೊ 9 ಇದು ವೆರಿ ವೆರಿ ಪವರ್ಫುಲ್ ನಂಬರ್ ಫಾರ್ ಲಹರಿ. ನಾವು ಏನೇ ಹಾಡು ಲಾಂಚ್ ಮಾಡಿದ್ರು ಕೂಡ 405 4ರಿಂದ 5 ಇಂಚು ಲಾಂಚ್ ಮಾಡಿದ್ವಿ. ದೇವಲೋಕ ಲೇಬಲ್ ನಂಬರು 6300, ರೋಜಾ 2700, ಮನಮೆಚ್ಚಿದ ಹುಡುಗಿ 3600, ಎಲ್ಲ 9. ಏನು 9 ನಾವು ಲಾಂಚ್ ಮಾಡಿದೀವೋ ಎಲ್ಲ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ ಕೂಡ 100% ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡಬೇಕಾಗಿದೆ. ಅವ್ರ ತಂದೆ ಬಹಳ ಹಳೆ ಪರಿಚಯ. ಸಾವಿರ ಸ್ವಾಮಿ CH ಅವ್ರ ಜೊತೆಯಲ್ಲಿ ಸುಮಾರು 25 ವರ್ಷಗಳ ಮುಂಚೆ ನಾವು CD ರಿಲೀಸ್ ಮಾಡಿದ್ದು ಮಂಡ್ಯನಲ್ಲಿ. ಅವರ ಬಹಳ ಸಣ್ಣ ತೇಜಸ್ವಿ ಅವರು, ಅರ್ಧಚಂದ್ರ ತೇಜಸ್ವಿ ಅವರ, ಇವಾಗ ಪೂರ್ಣಚಂದ್ರ ತೇಜಸ್ವಿ. ವರ್ಷ 2026 ಬಹಳ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ. ಒಂದು ರಾಮಾಯಣ ಆರ್ಟ್ ಬಿಡುಗಡೆ ಆಯಿತು. ಬರೋ ತಿಂಗಳು 8ನೇ ತಾರೀಕು ನನ್ನ ಮಗನ ಮದುವೆ ಇದೆ. ಇದೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ದಯಮಾಡಿ ನಮ್ಮ ವೆಂಕಟೇಶ್ ಅವ್ರ ಕೈಲಿ ಇನ್ವಿಟೇಷನ್ ತಿಳಿಸ್ತೀನಿ. ತಾವೆಲ್ಲ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ವೇದಿಕೆ ಮೇಲಿರೋ ನಮ್ಮ ಅನ್ನದಾತರು ಮನೋಹರ್ ಸರ್ ಮತ್ತು ವೇಲು ಸರ್, ಸರ್ ಚಂದ್ರು ಸರ್, ನವೀನ್ ಸರ್ ದುಬೈಲಿದ್ದಾರೆ. ನವೀನ್ ಸರ್ ತುಂಬ ಏನೇ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮಾಡಿಕೊಂಡು ನಾನು ಇದೇ ಬೇಕು ಅಂತ ಅಟಕ್ ಬಿದ್ದರೂ ಕೂಡ ಯಾಕೆ ಬೇಕು ಎಕ್ಸ್ಪ್ಲೈನ್ ಮಾಡು ಆಮೇಲೆ ಕೊಡ್ತೀನಿ ಅಂತ ನಾನು ಅಟಕ್ ಬಿದ್ದರೂ ಎಷ್ಟು ನಾನು 10 ರೂಪಾಯಿ ಕೇಳಿದ್ರು ಹಿಂಗಾದ್ರೂ ಮಾಡಿ 8 ರೂಪಾಯಿನ ಓದಿಸ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಹರ್ ಸರ್ ಯಾವತ್ತೂ ಅವ್ರು 1 ರೂಪಾಯಿ ಯಾರಿಗೂ ಇಟ್ಕೊಳ್ಳೋದ, 1 ರೂಪಾಯಿ ನಿಮ್ಮ ಹತ್ರ. ಸೊ ಕಮರ್ಷಿಯಲಾಗಿ ಏನೇನು ಬೇಕು ಮತ್ತು ಹಳ್ಳಿ ಸೊಗಡು. ನಾವು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಹೇಗೆ ನಿಮಗೆ ಹೋಲಿ ಸಮಲಿಗೆ ಹಾಡು ನೋಡಿದಾಗ ನಿಮ್ಮ ಮರ್ತೋಗಿರೋ ಪದಗಳು ನೆನಪಾಗಿ ನೀವು ಒಂದ್ಸತಿ ನಮ್ಮೂರಿಗೆ ಹೋಗ್ಬೇಕು ಅನ್ಸುತ್ತೆ. ಈ ಇಡೀ ಸಿನಿಮಾ ನೋಡಿದಾಗ ಖಂಡಿತ ನಿಮ್ಮೂರು ನೆನೆಸ್ಕೊಳ್ತೀರಾ, ಅದಾಗತ್ತೆ. ಸೊ ನೀನೇನು ಪ್ರಶ್ನೆ ಕೇಳಿದೆ, ನೀವೇನಾದ್ರು ಕೇಳಿದ್ರೆ ಹೇಳ್ಬೇಕು. ಆರ್ಟಿಸ್ಟ್ ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಲೂಸ್ ಮಾದವರು ಯೋಗೀಶ್ ಅವರಿದ್ದಾರೆ. ಅವ್ರು ತುಂಬ ಚೆನ್ನಾಗಿದೆ ಪಾತ್ರ. ಅವರು ಒಂದು 10 ವರ್ಷ ಸ್ನೇಹಿತರು. ಈ ಸಿನಿಮಾ ಮಾಡಿ ನಾನೇನು ಸೈಕಲ್ ಹೊಡಿತಿದ್ರು ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ಈ ಪಾತ್ರ ಮಾಡ್ಕೊಡ್ತೀರ ನೀವು ಅಂತ ಕೇಳಿದ ತಕ್ಷಣ ನಿನ್ನ ಜೊತೆ ನಾನು ಬರ್ತೀನಿ ನಡಿ, 10 ವರ್ಷದ ಸೈಕಲ್ ಹೊಡಿತಿದ್ದೆ ಜೊತೆ ಬರ್ತೀನಿ ನಡಿ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಅಪರ್ಣ ಮ್ಯಾಮ್ ಇದ್ದಾರೆ. ಅಪರ್ಣ ಮೇಡಮ್ ಕೊನೆ ಸಿನಿಮಾ, ಅವ್ರನ್ನ ತುಂಬ ಮಿಸ್ ಮಾಡಿದ್ದೀನಿ. ಈ ಸಿನಿಮಾ ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂತ ಸಂಪೂರ್ಣ ಪೂರ್ತಿ ಸಿನಿಮಾ ಮುಗಿಸ್ಕೊಟ್ಟಾಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಮಾಡ್ತಾ ಇದ್ದಾರೆ. ಬಲರಾಜ್ ಒಡಿ ಸರ್ ಇದ್ದಾರೆ.
ಅಜಯ್ ಸರ್, ನಿಮ್ಮ ಕ್ಯಾಮರಾ ಕಣ್ಣಲ್ಲಿ ಹಳ್ಳಿ ಸೊಗಡನ್ನ, ಆ ಸೊಬಗನ್ನ ಸೆರೆ ಹಿಡಿಯೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ, ಹಾಗೆ ವೇದಿಕೆ ಮೇಲೆ ಇರುವ ಜನರಿಗೆ. ಮೊದಲದಾಗಿ ನಾನು ಲಹರಿ ಸಂಸ್ಥೆ ಕಾರ್ಯ ಒಂದು ಸಿನಿಮಾ ಇಂಡಸ್ಟ್ರಿ 50 ವರ್ಷ ಒಂದು ಸಂಸ್ಥೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವುದಿದೆ ಅಂದರೆ ಅವರಿಗೆ ನಿಜವಾಗ್ಲೂ ಸಿನಿಮಾದ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಅದು ಸಾಧ್ಯ. ಯಾಕಂದರೆ ನಾನು ವೇರು ಸರ್ ಮೀಟಾಗಿದ್ದು ತುಂಬ ಕಮ್ಮಿ. ನಾನು ಪ್ರತಿ ಸಲ ಅವ್ರನ್ನ ಇಂಟರ್ವ್ಯೂ ತಪ್ಪಾಗಿ ನೋಡ್ತೀನಿ ಎಲ್ಲೇ ಬಂದು. ಯಾಕಂದರೆ ಆ ಎನರ್ಜಿ ಇದೆಯಲ್ಲ ಸರ್, ನಾನು ಈ ಏಜಿಗೆ ನಾನು ಏನೂ ನೋಡಿಲ್ಲ. ಯಾಕಂದರೆ ಯು ಹ್ಯಾವ್ ಸೋ ಗುಡ್ ಅಂದರೆ ಏನೇ ಮಾತಾಡೋದು ಅಂತ ತುಂಬ ಏನು ಮಾತಾಡ್ತೀನಿ. ಮಾನವ ಸರ್ ಯಾವತ್ತೂ ಕಾರಣಕ್ಕೆ ಸಿಗಲ್ಲ. ಅವರು ಒಂಥರ ಓದಿದ್ದಾರೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ. ಬಟ್ ಮಗನಿಂದ ಜಾಸ್ತಿ ಓಡಾಡ ಸರ್. ಯಾಕಂದರೆ ನವೀನ್ ಸರ್ ಇಲ್ಲ, ಯಾಕಂದರೆ ಅವರು ಸಿನಿಮಾನ ತುಂಬ ಚೆನ್ನಾಗಿ ಓದ್ಕೊಂಡು ಬಂದವರು. ಈಗ VFX ಇರ್ಬೋದು, ಒಟ್ಟು ಸಿನಿಮಾ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಇಲ್ಲ ಅಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಸಿನಿಮಾ ಈಗ ರಾಮಾಯಣ ಅಂತ ಹೇಳ್ತೀವಲ್ಲ, ಹಳ್ಳಿ ಸೊಗಡು ಅಂದರೆ ಸರ್ ಅದನ್ನು ಕ್ಯಾಪ್ಚರ್ ಮಾಡೋದು ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈಗಾಗಲೇ ಹೇಳೋದು ಒಂದೇ ದಿನ 11 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ ಅಂದರೆ ಒಟ್ಟು ಸಿನಿಮಾ. ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ. ಒಂದು ವಿಚಿತ್ರವಾದ ಕನ್ನಡತನ ಇದೆ ಕನ್ನಡ ಸಿನಿಮಾಗೆ. ಆ ಥರದ ಒಂದು ಸಿನಿಮಾನ ಬರೆದಿದ್ದಕ್ಕೆ ನಾನು ದೇವಚಂದ್ರ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಹಾಗೆ ಆ ಥರದ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಲಹರಿ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನೀವು ನಾನು ಸದಾನಂದ ಸ್ವಾಮಿ ಅನ್ನೋ ಪಾತ್ರ ಮಾಡಿದ್ದೀನಿ. ಆ ಥರದ ಒಂದು ಪಾತ್ರ ಅವ್ರು ಮಾತಾಡೋದಪ್ಪ ದಯವಿಟ್ಟು. ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಬರೆದಿರುವ ರೀತಿ ಮತ್ತು ಅದನ್ನು ನಾನು ಮಾಡಬಲ್ಲೆ ಅಂತ ಅವರು ನಂಬಿಕೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿದ್ದೀನಿ. ನಾನು ವಿನಯ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಇಷ್ಟು ದಿವಸ ವಿನಯ್ ಸರ್ ಮಾಡಿರೋ ಪರ್ಫಾರ್ಮೆನ್ಸ್ಗಿಂತ ನಾನು ಆ್ಯಸ್ ಆಡಿಯನ್ಸಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ನನಗೆ ಖುಷಿ ಕೊಟ್ಟ ಸಿನಿಮಾ, ತುಂಬ ಖುಷಿ ಕೊಟ್ಟ ಪರ್ಫಾರ್ಮೆನ್ಸ್. ಹಾಗೆ ಮೇಘ ಅವರು ಕೂಡ ಇಬ್ಬರಿಗೂ ಅಭಿನಂದನೆಗಳು, ಹಾಗೆ ಎಲ್ಲ ನಟ ನಟಿಯರಿಗೂ ಅಭಿನಂದನೆಗಳು. ಪೂರ್ಣ ಸರ್ ಥ್ಯಾಂಕ್ ಯು, ಸಂತೋಷ್ ಸರ್ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಗೋಪಾಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಶಿವಣ್ಣ ಹೇಳಿದ ಹಾಗೆ ಒಂದು ರೀಟಚ್ ಕೊಟ್ಟಾಗ ಬಹಳಷ್ಟು ಚಾಲೆಂಜಸ್ಗಳು ಕೂಡ ಇರುತ್ತೆ, ಆದರೆ ಇಟ್ ಕೇಮ್ ರಿಯಲಿ ಬ್ಯೂಟಿಫುಲ್, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಆ್ಯಂಡ್ ನಮ್ಮ ರಾಮಾಯಣದಲ್ಲಿ ಮ್ಯೂಸಿಕ್ಗೆ ತುಂಬಾ ಮಹತ್ವ ಇರೋದ್ರಿಂದಾಗಿ ನಿಮ್ಮ ಸಂಗೀತ ನಿರ್ದೇಶನದ ಬಗ್ಗೆ, ರಾಮಾಯಣದ ಬಗ್ಗೆ ಮೊದಲಿಗೆ ನೀವು ಹೇಳಿದಂಗೆ ಶಿವಣ್ಣ ಅವ್ರಿಗೆ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಅಂದ್ರೆ ಅವ್ರಿಗೆ ಇಷ್ಟ ಆಗೋದು ನಮ್ಗೆ ಅದೇ ಒಂದು ಅಂದ್ರೆ ಡೌಟ್ ಇತ್ತು. ಅವರು ಅದನ್ನೆಲ್ಲಾನು ತುಂಬಾ ವರ್ಷಗಳಿಂದ ಎಂಜಾಯ್ ಮಾಡ್ಬಿಟ್ರ ಸಾಂಗ್. ಅದು ಅವ್ರಿಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಅದು ಭಯ ಇತ್ತು. ಅವ್ರಿಗೆ ಇಷ್ಟ ಆಗಿದೆ ನಮ್ಗೆ ತುಂಬಾ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಬಂತು ಅಂತಂದ್ರೆ ಹಾಡುಗಳು ನಾನು ಮತ್ತೆ ಚಂದ್ರು ಸುಮಾರು ದೊಡ್ಡ ಜರ್ನಿ ಇದು. ಇದೇನು ಗೊತ್ತಿರೋ ವಿಷಯನೇ, ತುಂಬಾ ಹಿಂದೆನೆ ಶುರು ಆಯ್ತು ರಾಮಾಯಣ. ತುಂಬಾ ದೊಡ್ಡ ಜರ್ನಿ. ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನ್ ಮಾಡಿದೀವಿ ಅಂದ್ರೆ ಏನೇನೋ ಮಾಡಿದೀವಿ ನಾವು. ಆಕ್ಚುಲಿ ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದ್ವಿ. ಒಟ್ಟಿನಲ್ಲಿ ನಮ್ಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮ್ಗೆ ಬೆಸ್ಟ್ ಅಂತ ಸಿಗುತ್ತೆ ಅದನ್ನೆಲ್ಲ ಆಯ್ಕೊಂಡು ಬುಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ. ಆ ಥರದೊಂದು ಜರ್ನಿ. ನಾವು ಫಸ್ಟ್ ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮ್ಮು ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದ್ರೆ ಎಲ್ಲಾ ಕಡೆ ಅವರೇ ಹೇಳ್ದಂಗೆ ಅಂದ್ರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ ನ ಆಕ್ಚುಲಿ ಅದು ಯೂಶಲಿ ಅದನ್ನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೆ ಬರೀಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಎಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತೆ ಸಂತೋಷ್ ಸರ್ ಬಂದ್ರು, ಮೇಘನಾ ಶೆಟ್ಟಿ ಅವ್ರು ಬಂದ್ರು. ಇದೆಲ್ಲ ಆಗಿ ನನ್ಗಂತೂ ಅದು ಆತಂಕ ಇದ್ದೇ ಇತ್ತು, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟಿದ್ದಂತ ಸ್ಕ್ರಿಪ್ಟ್. ಆ ತರ ಆಗಿ ಫಸ್ಟ್ ಶೆಡ್ಯೂಲ್ ಎಲ್ಲ ಮುಗಿಸ್ಕೊ ಬಂದು ಚಂದ್ರು ಅವರು ನಮ್ಗೆ ತೋರಿಸಿದ್ರು ಫುಟೇಜಸ್ ನ. ವಿನಯ್ ಸರ್ ಮತ್ತೆ ಮೇಘ ಅವ್ರದ್ದು ಒಂದು
ಏನೋ ಒಂದು ತೋಟದಲ್ಲಿ ಇರೋ ಒಂದು ಸೀನ್ ಅದು. ಆ ಸೀನ್ ನೋಡಿದ ತಕ್ಷಣ ನನ್ಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾನು ಚಂದ್ರ ಇಬ್ರು ಅಳ್ತಾ ಇದ್ವಿ. ಅಂದ್ರೆ ನಮ್ಗೆ ಅದನ್ನ ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಅಂದ್ರೆ ಆ ಹಳ್ಳಿನ ಕಟ್ಕೊಟ್ಟಿರುವಂತ ರೀತಿ ಇರ್ಬೋದು, ಎಲ್ಲ ನೋಡಿ ನಮ್ಗೆ ಏನಂದ್ರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ಬಿಟ್ಟು ಇದಷ್ಟು ನಾನು ಇದರ ಬಗ್ಗೆ ಒಂದ್ಲೈನಲ್ಲಿ ಹೇಳ್ಬೋದು. ಸೊ ಇನ್ನು ತುಂಬಾ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ವಿನಯ್ ಸರ್ ಬಗ್ಗೆ, ವಿನಯ್ ಸರ್ ಎಷ್ಟು ಪರ್ಫಾರ್ಮ್ ಮಾಡಿದ್ದಾರೆ ಇದ್ರಲ್ಲಿ, ನಾನು ಅದನ್ನೇ ಹೇಳಿದ್ರೆ ನೋಡಿದ ತಕ್ಷಣ ನಮಗೆ ಇದಾಯ್ತು, ಎಮೋಷನ್ ಆಗ್ಬಿಡ್ತು ಅಂತ. ಸೊ ಮತ್ತೆ ಇನ್ನೊಂದು ಹೇಳಲೇಬೇಕಾಗಿದ್ದೇನಂತಂದ್ರೆ, ನನಗೆ ಲಹರಿ ಸಂಸ್ಥೆ ಅದರ ಒಡನಾಟಕ್ಕೆ ಬಂದರೆ ನನಗೆ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅಥವಾ ಒಂದು ಸಿನಿಮಾ ತಂಡನ ಇಷ್ಟು ಪ್ರೀತಿಯಿಂದ ಅವರು, ಅಂದ್ರೆ ಅವರ ಫ್ಯಾಮಿಲಿ ತರ ಅದನ್ನ ಇದು ಮಾಡ್ತಾರೆ. ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ವರ್ಷದ, ನಾನು 13 ವರ್ಷ ಆಯ್ತು, 13 ವರ್ಷದ ಜರ್ನಿಯಲ್ಲಿ ನನಗೆ ಮನೆಯ ಫೀಲ್ ಆಗಿದ್ದು ಪ್ರೊಡಕ್ಷನ್ ಹೌಸ್ ಲಹರಿ. ನನಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮನೋಹರ್ ಸರ್, ವೇಲು ಸರ್, ಮತ್ತೆ ಎಸ್ಪೆಷಲಿ ನವೀನ್ ಸರ್, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣಚಂದ್ರ ತೇಜಸ್ವಿ ಸರ್. ಇದೀಗ ನಮ್ಮ MLA ಸಾಹೇಬರು ಮಾತನಾಡುವಂತಹ ಸಮಯ. ನಮ್ಮೆಲ್ಲರ ಪ್ರೀತಿಯ ಅರುಣ್ ಸಾಗರ್ ಸರ್, ರಾಮಾಯಣ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಈ ಹಾಡು ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ. ಈಗ ಮೊದಲನೇದಾಗಿ ಮನೋಹರ್ ಸರ್ ಹಾಗೂ ವೇಲು ಸರ್ ಹಾಗೂ ನಿಮ್ಮ ಎಲ್ಲರಿಗೂ ಲಹರಿಗೆ 50 ತುಂಬಿದ್ದಕ್ಕೆ ಶುಭಾಶಯಗಳು. 1974 ಶುರು ಮಾಡ್ತೀವಿ ಗ್ರಾಮೋಫೋನಿಂದ ಇಲ್ಲಿವರೆಗೆ ಬಂದಿದ್ದೀವಿ. AI ವರೆಗೂ ನೀವಿದ್ದೀರಿ, ಬಹಳ ಖುಷಿಯಾಗುವಂಥದ್ದು. ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹ್ಯಾಕ್ ಮಾಡಿದ್ದೀನಿ ಅಂದರೆ, ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಓದ್ತಾ ಇದ್ದ, ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡೋಣ ಅಂದರೆ ಚಿತ್ರ ಬರ್ಕೊಡು ಬೇರೆಯವ್ರಿಗೆ. ಆಗ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ. ನಿಮ್ದಿರ್ಬೋದು, ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ. ನಿಜವಾಗ್ಲೂ ಖುಷಿಯಾಗತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ. ನೀವು ದಾಪುಗಾಲಿಟ್ಟು ಬಂದವರಲ್ಲ, ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ, ಜೊತೆಲಿ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ, ಆಮೇಲೆ ನಿಮ್ಮ ಜೊತೆ ಇಂಡಸ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದೀರಲ್ಲ, ಅದು ಬಹಳ ಖುಷಿ. ಆಮೇಲೆ ನಮಗೆ ಬಹಳ ಖುಷಿ ಅನ್ಸುತ್ತೆ. ಜೊತೆಗೆ ಈಗ ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದ್ರೆ ಒಂದು 8 ವರ್ಷದ ಹಿಂದೆ ಒಂದು ಕತೆ ಆಗಿ, ಶೂಟ್ ಆಗಿ, ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫಲ್ಲಿ ಅರ್ಧ ದಿನ ಊಟ ಮಾಡ್ಕೊಂಡೇ ಬದುಕಿದಾನೆ. ಆ ಥರ ಈ ಸಿನಿಮಾ ನಾನು ಮಾಡಲೇಬೇಕು, ಬೇರೆ ನಾನು ಯೋಚನೆ ಮಾಡಲಿಲ್ಲ. ಆದರೆ ರಾಮಾಯಣ ಅನ್ನುವಂಥ ಕತೆ ಏನಿದೆ, ಅದು ನಿಜವಾಗಲೂ ಕಷ್ಟ ಕಂಡಂಥ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ. ಅವರು ಆ ಕಷ್ಟವನ್ನು ನೋಡಿ, ಆಮೇಲೆ ಆ ವ್ಯಕ್ತಿ ಹೇಳುವ ಕಥೆ ಇರ್ಬೋದು, ಆಮೇಲೆ ಅವರು ಕೊಡುವ ರೆಸ್ಪೆಕ್ಟ್ ಇರ್ಬೋದು, ಇದರಲ್ಲಿ ಏನೋ ದಮ್ಮಿದೆ. ಯಾಕಂದ್ರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ, ಯಾವುದೇ ವಿಚಾರವಾಗಲಿ, ನಾನು ಈಗಲ್ಲ 35, ನಾನು ಬಂದಿದ್ದು 37ನೇ ವರ್ಷ ಇಂಡಸ್ಟ್ರಿಗೆ, ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ. ಯಾವುದೇ ಹೆಜ್ಜೆ ಇಡುವುದಿದ್ರು ಅದು ಕರೆಕ್ಟ್ ಆಗಿರ್ಬೇಕು. ಎಲ್ಲವನ್ನ ಕೇಳಿದ ಮೇಲೆ ಕೆಲಸ ಮಾಡೋದು. ಕತೆ ಕೇಳಿದ ಮೇಲೆ ಅವ್ರು ಒಪ್ಕೊಂಡು ಮಾಡಿದ್ದಿದೆಯಲ್ಲ ಸರ್, ನಿಮ್ಗೆ ನಿಜವಾಗ್ಲೂ ದೊಡ್ಡ ಸಲ. ಯಾಕೆಂದ್ರೆ ಕನ್ನಡದ ನಿರ್ದೇಶಕರುಗಳಿಗೆ ಅವಕಾಶ ಸಿಗಬೇಕು ಅನ್ನೋದು, ಬಟ್ ಎಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಿಜವಾಗಲೂ ಸಿನಿಮಾವನ್ನು ಪ್ರೀತಿಸುವ, ನಿಜವಾಗಲೂ ಒಂದು ಕಥೆಯನ್ನ ಹಿಡಿದು ಆ ಕಥೆಯ ಆಳಕ್ಕೆ ಹಿಡಿದು ಆದ್ರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂತ ಒಬ್ಬ ನಿರ್ದೇಶಕ ನಮ್ಮ ಚಂದ್ರು. ಯಾಕೆಂದ್ರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದೊಂದು ಪಾತ್ರ ಮಾಡಬೇಕು ಅಂತ, ನಾನು ಯಾವುದೋ ಒಂದು ಸಿನಿಮಾಗೆ ಗಡ್ಡ ಬಿಟ್ಟಿದ್ದೆ. ಕೊನೆಗೆ ಆ ಸಿನಿಮಾ ಮುಂದಕ್ಕೆ ಹೋಯ್ತು, ಅದು ಬಂದ್ಬಿಡುತ್ತೇನೋ ಅಂತ. ಆದರೆ ಅವ್ನು ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ, ಸರ್ ನೀವೊಂದು ರಾಜಕಾರಣಿ ಕ್ಯಾರೆಕ್ಟರ್ ಮಾಡಬೇಕು, ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್, ಮಾಡಲೇಬೇಕು. ನಾನು ಆ್ಯಕ್ಚುಲಿ ಶ್ರೀಕಾಂತ್ ಇದ್ರು, ಶ್ರೀಕಾಂತ್ ಅವ್ರಿಗೆ ಹೇಳಿದಾಗ ಅವನು ಅರುಣ ಮಾಡಲ್ಲಪ್ಪ, ಅವನು ಹುಚ್ಚ, ಅವನು ಹ್ಞೂ ಅಂದ್ರೆ ಹ್ಞೂ ಅಂತಾನೆ, ಇಲ್ಲ ಅಂದರೆ ಅವನಟ್ಕೊಂಡು ಎದ್ಕೊಂಡು ಹೋಗ್ತಾನೆ ಅಂತ. ಬಟ್ ಹಾಗಲ್ಲ, ಕಥೆ ಕೇಳಿದ ಮೇಲೆ ಅನ್ನಿಸ್ತು. ನಾನೇನು ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕನಾಗಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ.
ನಟನಾಗಿ ತುಂಬ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ, ಅದಕ್ಕೆ ಧನ್ಯವಾದಗಳು. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ನಿಮಗೆ ಇವತ್ತೆಲ್ಲ 56-60 ಸಿನಿಮಾ ಮುಗಿಬೇಕು ಅಂದ್ರೆ ಯೋಚನೆ ಮಾಡಿದ್ದೀನಿ. ಆದ್ರೆ ಒಂದು ಇಡೀ ಸಿನಿಮಾ ಕೆಲವು ಡೈರೆಕ್ಟರ್ಗಳು 10 ಸಿನಿಮಾದಷ್ಟು ಶೂಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬೇರೆ. ಬಟ್ ಒಂದು ಸಿನಿಮಾಗೆ ಎಷ್ಟು ಫುಟೇಜ್ ಬೇಕು, ಎಷ್ಟು ಸೀನ್ ಇರಬೇಕು, ಎಷ್ಟು ಸೀನ್ಗಳನ್ನು ನಾನು ಹೇಗೆ ಶೂಟ್ ಮಾಡಬೇಕು, ನನಗೆ ಏನು ಬೇಕು ಅಂತ ತಿಳ್ಕೊಳ್ಳೋನು ಆಕ್ಚುಲಿ ತುಂಬಾ ಒಳ್ಳೆ ನಿರ್ದೇಶಕ ಆಗ್ತಾನೆ. ಆ ಶಕ್ತಿ ನಮ್ಮ ಚಂದ್ರಲ್ಲಿದೆ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಪಕಾಜಿ ಅವರು ಅಷ್ಟೇ. ಆಮೇಲೆ ಈ ಇಡೀ ಒಂದು ಪ್ರೋಸೆಸ್ ಅನ್ನು ನೋಡಿದಾಗ ರಾಮಾಯಣ, ನನಗೆ ರಾವ್ ಬಹದ್ದೂರ್ ರಾಮಾಯಣ ನಾನು ಓದಿದ್ದೀನಿ, ಬಟ್ ಈ ರಾಮಾಯಣದಲ್ಲೂ ಅದೇ ಹೊಳಗಿದೆ. ಆಮೇಲೆ ಅದೇ ತರಹದ ಒಂದು ಸ್ಪಾರ್ಕ್ ಇದೆ. ಆದ್ರೆ ಅದು ಜನ ನೋಡುವಂತಹ ಒಂದು ಕಮರ್ಷಿಯಲ್ ವ್ಯಾಲ್ಯೂನು ಇಟ್ಕೊಂಡಿದೆ, ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಸಲ್ಲಿಸುತ್ತೆ ಈ ಸಿನಿಮಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲರೂ ತುಂಬಾ ಚೆನ್ನಾಗಿ. ನನಗೆ ವಿನಯ್, ನಾನು ಆಕ್ಚುಲಿ ಡಬ್ ಮಾಡಬೇಕಾದ್ರೆ ಕೆಲವು ಸೀನ್ಗಳು ನೋಡಿದಾಗ, ಈಗ ನಾನು ಒಬ್ಬ ನಟನಾಗಿ ನಾಟಕದಲ್ಲಿ ಇದ್ದು ನಾನು ಆಕ್ಟಿಂಗ್ ಕ್ಲಾಸ್ಗಳನ್ನು ಮಾಡ್ತಿರ್ತೀನಿ. ನಾನು ಈಗಲೂ ವರ್ಕ್ಶಾಪಿಗೆ ಹೋಗ್ತೀನಿ. ಬಾಂಬೆಲಿ ಯಾರು ನಶುದ್ದೀನ್ ಶಾ ಅಂತವರಾಗ್ಲಿ, ಇನ್ನೊಬ್ರು ಯಾರು ಒಂದು ವರ್ಕ್ಶಾಪ್ ಮಾಡೋದ್ರಲ್ಲ ಅಟೆಂಡ್ ಮಾಡ್ತಿರ್ತೀವಿ, ಬೇರೆ ಬೇರೆ ಕಡೆಗೆ ಹೋಗ್ತಿರ್ತೀವಿ. ಕೊನೆಗೂ ಇವನೊಳಗೆ ಒಬ್ಬ ಒಳ್ಳೆ ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಬೆಳೆಸ್ತಾನೆ. ಯಾಕೆಂದ್ರೆ ಅದು ಕಾಣಿಸುತ್ತೆ. ಡೈರೆಕ್ಟ್ ಹೇಳಿದ್ದನಾಗ್ಲಿ, ಅವನು ಮಾಡೋದಾಗ್ಲಿ, ಅವನಿಗೆ ಅವನು ಒಪ್ಪಿಸ್ಕೊಳ್ಳೋದಾಗ್ಲಿ ತುಂಬಾ ಚೆನ್ನಾಗಿ. ಮೇಘನೂ ಅಷ್ಟೇ, ಕೆಲವು ಸೀನ್ಗಳು ತುಂಬಾ ಚೆನ್ನಾಗಿ ಮಾಡಿದಾಳೆ. ಅದು ನಾನು ನೋಡಿದ್ದು ಸೀನ್ಗಳು ನೋಡಿದಾಗ. ಜೊತೆಗೆ ಒಳ್ಳೆಯ ನಟಿ, ಜೊತೆಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋಕೆ ಇದೆ. ಯಾಕೆಂದ್ರೆ ಅವ್ರ ತಂದೆನೇ ಒಂಥರ ಜೀವನಾಡಿ ಅವರಿಗೆ. ಅವ್ರ ತಂದೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅಶ್ವಥ್ ಅವ್ರ ಜೊತೆ ನಾನು ಕನ್ನಡವೇ ಸತ್ಯ ಎಲ್ಲ ಕೆಲಸ ಮಾಡಬೇಕಾದ್ರೆ. ಬಟ್ ಇಡೀ ರಾಮಾಯಣದ ಒಟ್ಟು ನೋಡಿದಾಗ ಗೋಪಾಲ್ ದೇಶಪಾಂಡೆ, ನಮ್ಮ ಲೂಸ್ಮಾನ್, ಎಲ್ಲರ ಕ್ಯಾರೆಕ್ಟರ್ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ. ಬಹಳ ಸೆಟಲ್ಡ್ ಆಗಿ, ತುಂಬಾ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿಸಿದ್ದಾರೆ ಡೈರೆಕ್ಟ್ರು. ಎಲ್ಲೂ ನಮ್ಮ ಬೇರಿಸುವ ಹಾಗೆ ಸುಮ್ಮನೆ ಎಕ್ಸಾಗ್ರೇಟಿವ್ ಆಗಿ ಆಕ್ಟ್ ಮಾಡಕ್ಕೆ ಬಿಡದೇನೆ ಹೇಗೆ ಒಬ್ಬ ಮನುಷ್ಯ ಬದುಕ್ತಾನೋ ಆ ಬದುಕುವ ರೀತಿಯ ರಿದಮ್ ಅಲ್ಲಿ ಇಡೀ ಸಿನಿಮಾನ ತಗೊಂಡು ಹೋಗಿರೋದು ಬಹಳ ಮುಖ್ಯ ಆಗುತ್ತೆ. ಅದು ಈ ಸಿನಿಮಾದಲ್ಲಿ ಒಂದು ತುಂಬಾ ಒಳ್ಳೆಯ ಒಂದು ನೀವು ಜನರಿಗೆ ನೋಡ್ಬೇಕಾದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆಯಪ್ಪ ಅಂತ ಅನ್ಸುತ್ತೆ. ತುಂಬಾ ಒಳ್ಳೆಯ ಕೆಲಸ ಆಗಿದೆ ಸರ್. ವೇಲು ಸರ್, ನೀವು ಯಾವತ್ತೂ ಅಷ್ಟೇ ಅಣ್ಣ ತಮ್ಮ ಅಥವಾ ನಿಮ್ಮ ಇಡೀ ಮನೆಯವರು ಏನೇ ಕೆಲಸ ಮಾಡಿದ್ರು ನೀವು ಒಂದು ಒಳ್ಳೆಯ ಕೆಲಸ ಆಗಿರುತ್ತೆ. ಅದಕ್ಕೊಂದು ದೊಡ್ಡ ಗೆಲುವು ಸಿಗುತ್ತೆ. ಆ ಗೆಲುವು ಈ ಸಿನಿಮಾಗೆ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್ ಅವರಿಗಿರ್ಬೋದು, ಚಂದ್ರಗಿರ್ಬೋದು, ನನ್ನ ಆಯ್ಕೆ ಮಾಡಿದ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ಈಗ ನಮ್ಮ ಸಿನಿಮಾದ ನಾಯಕಿ ಮೇಘಾ ಶೆಟ್ಟಿ ಅವರು ಮಾತನಾಡುವಂಥ ಸಮಯ. ಮೇಘಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಮುದ್ದಾಗಿ ಕಾಣಿಸ್ತೀರೋ ಅಷ್ಟು ಅಮೇಝಿಂಗ್ ಆಗಿ ಡ್ಯಾನ್ಸ್ ಮಾಡಿದ್ದೀರಾ. ಈ ಹಾಡಿನ ಬಗ್ಗೆ ಹಾಗೂ ರಾಮಾಯಣದ ಬಗ್ಗೆ. ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ, ಹಾಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕವಳು, ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಹಾಗೆ ಅವರಿಂದ ಕಲ್ತಿದ್ದನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್, ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 years, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲಮ್ಗಳು, ಹಾಗೆ ಇನ್ನು ಮುಂದೆ ಕೂಡ ಇದೇ ರೀತಿಯಂತ 100 years ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರು ಚಂದ್ರ ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಿಜವಾಗ್ಲೂ ಒಂದಿನ ಸಾಲಲ್ಲ. ಯಾಕೆ ಅಂದರೆ ಅವ್ರನ್ನ ನಾನು ನೋಡಿದ್ದೀನಿ. ರಾಮಾಯಣ ಶುರುವಾಯಿತು ನಿಲ್ತು, ಮತ್ತೆ ಶುರುವಾದಾಗ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಕಣ್ಣಲ್ಲಿ ನೀರನ್ನ ನಾನು ನೋಡಿದ್ದೀನಿ. ಅಂದರೆ ಒಂದು ವ್ಯಕ್ತಿ, ಒಬ್ಬರು ನಿರ್ದೇಶಕರು 2 ವರ್ಷ, 3 ವರ್ಷ, 5 ವರ್ಷ ಕಾಯ್ತಾರೆ. ಆದರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲೂ ಕುಗ್ದೆ, ಯಾವ ತಾಳ್ಮೆನೂ ಕಳ್ಕೊಳ್ಳದೆ, ಎಲ್ಲ ನೋವುಗಳು, ಎಲ್ಲ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ, ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ವರೆಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆನ ಕೊಡಲೇಬೇಕು ಚಂದ್ರು ಸರ್ಗೋಸ್ಕರ. ಹಾಗೆ ಅವ್ರ ತಲೆಯಲ್ಲಿ ಕುಸುಮ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕುಸುಮ.
ಕುಸುಮ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಒಂದು ಹಠವಾಗಿ, ಒಂದು ಗಟ್ಟು ಮುಟ್ಟು ಹೆಂಗಸು ಅಂತಾನೆ ಹೇಳ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಇದು ಬೇಕಂದ್ರೆ ಇದಾಗಬೇಕು, ಇದು ಬೇಡ ಅಂದ್ರೆ ಇದು ಬೇಡ, ಒಂದು ಗಂಡಸ ರೀತಿಯಲ್ಲಿ ಇರುವಂತ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾನೇ ಕನ್ಫ್ಯೂಷನ್ ಇತ್ತು. ಅದು ಹೋಲೋದು ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬಾ ಕಷ್ಟಪಟ್ಟು ನಿಂತಿದ್ರು. ಐ ಥಿಂಕ್ ಸರ್ ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನು ಕನ್ಸ್ಕೊಂಡಿದ್ರೆ ಅದನ್ನ ನಾನು ನನ್ಸಾಗೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಸರ್. 100%. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನಿಮಗೆ ಮೋಟಿವೇಟ್ ಮಾಡೋದಿದೆ ಅಲ್ಲ, ತುಂಬ ಖುಷಿ ಆಗುತ್ತೆ. ಮೇಕಪ್ ವಾಯ್ಸ್ ಆಗಿರ್ಬೋದು, ನಾವು ಆ್ಯಕ್ಟ್ ಮಾಡುವಾಗ ನಮಗೆ ಇದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಾಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬ ಶಾರ್ಟ್ಗಳನ್ನ ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್ ಅವ್ರು ನನಗೆ ಮಾಡ್ತಿದ್ದಂಥ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂಥ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬ ಇದೆ ಈ ಸಿನಿಮಾದಲ್ಲಿ. ಅವ್ರು ನಾನು ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ಯಾ ಮೇಘಮ್ಮ, ಇದು ಇನ್ನೂ ಚೆನ್ನಾಗಿ ಮಾಡಿದ್ರೆ, ಡಬ್ಬಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನಂಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನ ಬಗ್ಗೆ ನಾವು ಹೇಳೋಂಗೆ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ವಿನಯ್ ಅಷ್ಟು ಸ್ಟಾರ್ಗಳಿರ್ತಕ್ಕಂಥ ಕುಟುಂಬದಿಂದ ಬಂದ್ರೂ ಕೂಡ, ದೊಡ್ಡ ಮನೆ ಕುಟುಂಬದಿಂದ ಬಂದರೂ ಕೂಡ, ಎಲ್ಲೂ ಕೂಡ ಅವರಲ್ಲಿ ನಾನು ದೊಡ್ಡ ಮನೆಯವನು, ನಾನು ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆನೂ ನಾವು ಯಾರು ಕೂಡ ನೋಡಲಿಲ್ಲ. ಒಂದು ಕೋ ಆಕ್ಟರ್ ಆಗಿ, ಒಂದು ಒಳ್ಳೆ ಫ್ರೆಂಡ್ ಆಗಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಕೂಡ ನಾವು ಒಂದು ಸಿನಿಮಾದಲ್ಲಿ. ಥ್ರೂಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆ್ಯಕ್ಟ್ ಮಾಡೋ ಕಲಾವಿದರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ತುಂಬಾ ಮುಖ್ಯ ಆಗುತ್ತೆ. ಸೊ ವಿನಯ್, ಥ್ಯಾಂಕ್ ಯು ಸೋ ಮಚ್. ಥ್ರೂಔಟ್ ದ ಸಿನಿಮಾ ಜರ್ನಿ ನನ್ನ ಜೊತೆಗಿದ್ದು ನಂಗೆ ಸಪೋರ್ಟ್ ಮಾಡೋದಕ್ಕೆ. ಅರುಣ್ ಸಾಗರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಅರುಣ್ ಸಾಗರ್ ಬಗ್ಗೆ ಹೇಳಂಗೆ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ನಮ್ಮ ಜೊತೆಗಿದ್ದಕ್ಕೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ನಾನೇನು ಹೇಳಂಗೆ ಇಲ್ಲ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೂ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಹಾಗೆ ನಾವು ಕೂತಿರ್ತಕ್ಕಂಥ ನಮ್ಮ ನಾಗಿ ಸರ್, ಭರತ್ ಪಾಂಡೆ, ನಮ್ಮ ಶಿವು ಸರ್, ಹಾಗೆ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಅವ್ರೆಲ್ಲರೂ ಬಂದಿದ್ದಾರೆ. ತೆರೆ ಹಿಂದೆ ಇರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ಸ್ ಅವ್ರೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಂದು ಜರ್ನಿಲಿ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಘಾವೇ. ಉದಯ ರಾಜ್ಕುಮಾರ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಅದರ ಜೊತೆಗೆ ಶಿವಣ್ಣ ಅವರ ಒಂದು ಬ್ಯೂಟಿಫುಲ್ ಫೇಮಸ್ ಸಾಂಗ್ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಸಿಕ್ಕಿರೋದು, ಈ ಹಾಡು ಎಷ್ಟು ವಿಶೇಷ ಹಾಗೂ ಇಡೀ ರಾಮಾಯಣ ಚಿತ್ರತಂಡ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅದು ತುಂಬ ಖುಷಿಯಾದ ವಿಚಾರ, ಯಾಕಂದರೆ ದೊಡ್ಡಪ್ಪನ ಒಂದು ಸಾಂಗಿಗೆ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ. ಮೊದಲು ತುಂಬ ಭಯ ಇತ್ತು, ಯಾಕಂದರೆ ನಾನು ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದು ದೊಡ್ಡಪ್ಪನ ಸಾಂಗ್ ಡ್ಯಾನ್ಸ್ ರೀಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟಿಂದ, ಪ್ರಾಕ್ಟೀಸಿಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು. ದೊಡ್ಡಪ್ಪನ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಗೌರವ. ಸೊ ಅವ್ರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬ ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಲಹರಿ ಸಂಸ್ಥೆ 50 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಆ 50th ಇಯರಲ್ಲಿ ನಮ್ಮ ರಾಮಾಯಣ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಆಮೇಲೆ ರಾಮಾಯಣ ಬಗ್ಗೆ ಹೇಳ್ಬೇಕಂದ್ರೆ, ರಾಮಾಯಣ ಒಂದು 10 ವರ್ಷದ ಜರ್ನಿ ಹಂಗನ್ಬಿಟ್ಟು ನಮ್ಮ ಸಿನಿಮಾ 10 ವರ್ಷದ ಹಳೆದಲ್ಲ. ಈಗ ಮೊನ್ನೆ ತಾನೇ 2 years ಬ್ಯಾಕ್
ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದ್ರು. 2 years ಅಲ್ಲಿ ತುಂಬಾ ಚೆನ್ನಾಗಿ ಇದೊಂದು ಸಿನಿಮಾನ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಯಾರು ಅವ್ರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡಿದೆ. ಆಮೇಲೆ ಯಾವಾಗಲೂ ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರೆ ಫಸ್ಟ್ ಕೇಳೋದು ಗ್ರಾಮಾಯಣ ಯಾವಾಗ ಅಂತ. ಸೊ ಇವಾಗ ಕೊನೆಗೂ ಒಂದು 10 ವರ್ಷದ ಜರ್ನಿ ಆದಮೇಲೆ ಗ್ರಾಮಾಯಣ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬ ಜನ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನನಗೆ ನನ್ನ ನಟನೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮತ್ತೆ ನನ್ನ ಸಹ ಕಲಾವಿದರು ಮೇಘ ಇರ್ಬೋದು, ಗೋಪಾಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅನ್ಕೊಳ್ತೀನಿ. ಮತ್ತೆ ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರ ಎಕ್ಸ್ಪೀರಿಯನ್ಸ್ನ ನನ್ನಲ್ಲಿ ಕೂಡ ಹಾಕಿದ್ರು. ಸೊ ಅದರಿಂದ ನಮಗೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು, ತುಂಬ ಮೋಟಿವೇಟ್ ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪೂರ್ಣ ಅವ್ರದ್ದು 2 ಸಾಂಗ್ ಮಾತ್ರ ಬಂದಿದೆ, ಇನ್ನೂ ಅದೇನೂ ಇಲ್ಲ. ಇನ್ನೂ 3 ಸಾಂಗ್ ಇದೆ. ನಾನು ಆ್ಯಕ್ಚುಲಿ ಗ್ರಾಮಾಯಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಈಗ ನೆಕ್ಸ್ಟ್ 3 ಸಾಂಗಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮಾಯಣದ ಬಗ್ಗೆ ಹೇಳ್ತಾರೆ. ಆ ಸಾಂಗ್ಗಳು ಕೇಳಿದ್ಮೇಲೆ ನಿಮಗೆ ಗ್ರಾಮಾಯಣದ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ. ಮತ್ತೆ ನಿಮ್ಮ ಸಿನಿಮಾನ ಹೇಗೆ ನೋಡ್ಬೋದು, ಸಿನಿಮಾಲಿ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅರುಣ್ ಅವರು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ಕಲ್ಲಿ ನೋಡೋದು ನನಗೆ ತುಂಬ ಇಷ್ಟ ಆಯಿತು. ಒಂದು ಕ್ಲೀನ್ ಶೇವು, ಮೀಸೆ, ಆಮೇಲೆ ಅವರ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಅವರೆಲ್ಲ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನಂದ್ರೆ ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮರು ಅವರು ನನ್ನ ಮೊದಲನೇ ಸಿನಿಮಾಯಿಂದ ಗ್ರಾಮಾಯಣವರೆಗೂ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ಸಲ ಈ ಸಿನಿಮಾದ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇದ್ರು. ಆಮೇಲೆ ಮೋಟಿವೇಟ್ ಹೇಳ್ತಾನೆ ಇದ್ರು ನನಗೆ ಈ ಸಿನಿಮಾ ಈ ಸಿನಿಮಾ ಮೋಸ್ಟ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗಲ್ಲ ಅನ್ಕೊಂಡಾಗ್ಲೂ ಅವ್ರು ಹೇಳ್ತಾ ಇಲ್ಲ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅವರು ಹೋದ ತಿಂಗಳು ನಮ್ಮನ್ನೆಲ್ಲನೂ ಬಿಟ್ಟು ಹೋದ್ರು. ಸೊ ಅವ್ರನ್ನ ನೆನ್ಸ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ನಿಮ್ಗೆ ಏನಾದ್ರು ಕ್ವೆಶ್ಚನ್ಸ್ ಕೇಳೋದಿದ್ರೆ ಒಂದೇ ನಾವು ಮಾಡ್ಬಿಟ್ಟೆ. ಆ್ಯಕ್ಚುಲಿ ಪ್ರತಿ ಸರಿ ಯಾವ್ದಾದ್ರು ಸ್ನೇಹಿತರು ಸಿನಿಮಾ ಟೀಸರ್ ರಿಲೀಸ್ ಕಾರ್ಯಕ್ರಮಕ್ಕೂ ಏನಾದರೂ ಪ್ರೆಸ್ ಮೀಟ್ಗಳಿಗೆ ಹೋದರೆ ತುಂಬ ಜನ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಗ್ರಾಮಾಯಣ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅರ್ಧ ನಮ್ಮ ಜೀವನವಾಗಿ ಇಟ್ಟಿದ್ದೀವಿ. ಅದೇ ಸತ್ಯ, ನಾನು ನಿಮ್ಗೆ ಹೊಗಳ್ತಾ ಇಲ್ಲ. ಇದೇ ಸತ್ಯ ಇಲ್ಲಿ ಗೊತ್ತಿರೋ ಅಷ್ಟು ಜನಕ್ಕೆ ಗೊತ್ತು. ನೀವೆಲ್ಲ ಯಾವುದೇ ಪ್ರೆಸ್ ಮೀಟಿಗೆ ಹೋದ್ರು ಕೂಡ ಗ್ರಾಮಾಯಣ ಮಾಡಿ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಆ ಪೋಸ್ಟ್ ಚೆನ್ನಾಗಿತ್ತು, ಕತೆ ಚೆನ್ನಾಗಿದೆ ಅಂತ ಎಷ್ಟೋ ಜನಕ್ಕೆ ಕತೆ ಗೊತ್ತು. ಆ ಪ್ರೋತ್ಸಾಹದ ಮಾತುಗಳಿಂದನೇ ನೀವು ಕೇಳ್ತಿರೋ ಪ್ರಶ್ನೆಗಳಿಂದ ಸೊ ಆ ಜರ್ನಿನಲ್ಲಿ ನೀವುಗಳು ಕೂಡ ಪ್ರೋತ್ಸಾಹ ತಂದ್ರೆ ಅದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್, ಆಭಾರಿ. ಈ ನಂಬಿಕೆ ನಾನು ಉಳಿಸ್ಕೊಳ್ತೀನಿ. ಆ್ಯಂಡ್ ನಮ್ಮ ಈ ಸಿನಿಮಾಗೆ ಎಷ್ಟೊಂದು ಜನ ಸಹಾಯ ಮಾಡಿದ್ದಾರೆ, ಅದನ್ನು ಥ್ಯಾಂಕ್ಸ್ ಹೇಳಿ ದೊಡ್ಡ ಇಷ್ಟ ಆಗುತ್ತೆ. ಅದರಿಂದ ಇಷ್ಟು. ಆ್ಯಂಡ್ ಶಿವಣ್ಣ ಅವ್ರ ಸಿನಿಮಾನ ನಿಜವಾಗ್ಲೂ ಭಯ ಆಗಿದೆ ಸರ್. ಆ ಸಾಂಗ್ ಹೇಳಿದಾಗ ನಿಜವಾಗ್ಲೂ ನಾನು ಬೇಡಪ್ಪ ಆ ಸಾಂಗ್ ಅಂತ ಹೇಳಿದ್ದೆ. ನಾನು ಹೆದರಿಕೆ ಆಗಿದ್ದೆ ಈ ಸಾಂಗ್ನ ಗ್ರಾಮಾಯಣದಲ್ಲಿ ಉಪಯೋಗಿಸೋದಕ್ಕೆ. ಯಾಕಂದರೆ ಅದು ಅಷ್ಟು ದೊಡ್ಡ ಹಿಟ್ ಆಗಿದೆ. ಶಿವಣ್ಣ ಅಂದರೆ ಕರ್ನಾಟಕಕ್ಕೆ ಅಷ್ಟು ಚೆಂದಾಗಿದೆ. ಮತ್ತು ಇಲ್ಲೇನಾದ್ರು ಆಭಾಸ ಆಗಬಾರ್ದು ಅನ್ನೋ ಭಯ ಇದೆ. ನಿಜವಾಗ್ಲೂ ಪೂರ್ಣ ತುಂಬ ಥ್ಯಾಂಕ್ಸ್. ಸಾಂಗ್ ಚೆನ್ನಾಗಿದೆ. ಆ್ಯಂಡ್ ಆ ಸಾಂಗ್ನ ಶಿವಣ್ಣ ತೋರಿಸುವಾಗ ನಾನು ದೂರ ನಿಂತಿದ್ದೆ, ಏನು ಹೇಳ್ತಾರೆ ನೋಡಿ ತುಂಬ ಖುಷಿ ಪಟ್ಟಿದ್ದಂದರೆ ಶಿವಣ್ಣ ಇವತ್ತಲ್ಲ, ಗ್ರಾಮಾಯಣ ಯಾವತ್ತು ಶುರು ಆಯಿತು ಅವತ್ತಿಂದನೂ ಸೆಟ್ಟಿಗೆ ಬಂದಿದ್ದಾರೆ. ಏನೇನೋ ಕಂಟೆಂಟ್ ನೋಡಿದ್ದಾರೆ, ಸಾಂಗ್ ನೋಡಿದ್ದಾರೆ, ಟೀಸರ್ಸ್ ನೋಡಿದ್ದಾರೆ. ಈ ಸಾಂಗು ನೋಡಿ ನಾನು ರಿಲೀಸ್ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದು ನಾನು ಮಾತಾಡಿ ಅದ್ರ ಜೊತೆ ನಮಗೆ ಒಳ್ಳೆ ಸ್ಟೆಪ್ಸ್ ಕೂಡ ಹಾಕಿ ಯಾವಾಗಲೂ ಬೆಂದ ಕೆಲಸ ಮಾಡ್ತಾ ಇರ್ತಾರೆ ಶಿವಣ್ಣ. ನನಗೆಲ್ಲ ಎಷ್ಟೋ ಜನಕ್ಕೆ ಹೊಸಬರಿಗೆ ನಾನು ಹೊಸ ಅಂತ ನೋಡಿಲ್ಲ. ಅವರು ಚೆನ್ನಾಗಿ ಮಾಡಿದೆಮ್ಮ ಅಂತ ತುಂಬ ಹೊಗಳಿದ್ದಾರೆ. ಆ ಖುಷಿಗೆ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಬಂದಕ್ಕೆ ಶಿವಣ್ಣ ಮತ್ತು ಗೀತಕ್ಕೆ ತುಂಬ ಥ್ಯಾಂಕ್ಸ್.
ನಮ್ಮೆಲ್ಲ ತಂಡದವರಿಂದ ಖಂಡಿತ. ಥ್ಯಾಂಕ್ ಯು ಸೊ ಮಚ್. ವಿನಯ್ ಸರ್, ಸರ್ ದೊಡ್ಡ ಮನೆಯಲ್ಲಿ ಶಿವಣ್ಣ ಅವರಿಗೆ ವಿನಯ್ ರಾಜ್ಕುಮಾರ್ ಅಂದರೆ ಸ್ವಲ್ಪ ಸ್ಪೆಷಲ್ ಪ್ರೀತಿ ಅಂತ ಮಾತಿದೆ. ಸೊ ಈ ಸಿನಿಮಾದಲ್ಲಿ ಅವರ ಒಂದು ಹಾಡಿಗೆ ಅಂದರೆ ಮನಮೆಚ್ಚಿದ ಹುಡುಗಿ ಆ ಹಾಡಿಗೆ, ಆ ಸಿನಿಮಾದ ಹಾಡಿಗೆ ಮತ್ತೆ ಹೆಜ್ಜೆ ಹಾಕಿದ್ದೀರಾ ನೀವು. ಅವ್ರೇನಾದರೂ ಟಿಪ್ಸ್ ಕೊಟ್ಟಿದ್ರಾ ಅಥವಾ ನಿಮಗೆ ಸ್ಪೆಷಲ್ ಆಗಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಶಿವಣ್ಣ? ಅದೇ ನಾನು ಹೇಳಿದ್ದಲ್ಲ, ಮೊದಲು ಸಾಂಗ್ ತಿರ್ಗಾ ಮಾಡ್ತೀವಿ ಅಂದಾಗ ನನಗೆ ತುಂಬ ಭಯ ಇತ್ತು. ಸೊ ಅವ್ರ ಹತ್ರ ಹೋಗಿ ಟಿಪ್ಸ್ ಕೇಳೋಷ್ಟು ಧೈರ್ಯ ಇರಲಿಲ್ಲ. ಆದರೆ ಸಾಂಗ್ ಮುಗಿಸಿ ಅವ್ರಿಗೆ ಹೋಗಿ ತೋರಿಸಿದೆ. ಅವ್ರಿಗೆ ತೋರಿಸಿದಾಗ ಅವ್ರು ತುಂಬ ಖುಷಿ ಪಟ್ಟರು. ಮತ್ತು ಅದಕ್ಕೆ ಅವ್ರು ಲಾಂಚ್ ಬಂದು ಇವತ್ತು ನೋಡಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಇನ್ನೂ ಎಂಜಾಯ್ ಮಾಡೋದು ತುಂಬ ಖುಷಿ ಪಟ್ಟರು. ಸಾಕು. ಅಂದರೆ ಅದೊಂದು ಸೂಪರ್ ಹಿಟ್ ಸಾಂಗ್ ಸರ್, ಇವತ್ತಿಗೂ ನಾವು ಖುಷಿ ಪಟ್ಟು ನೋಡುವಂಥ ಸಾಂಗು. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಭಯ ಅಥವಾ ಕ್ಯೂರಿಯಾಸಿಟಿ ಅಂದರೆ ಪ್ರಿಪ್ರೇಷನ್ ಆ ಥರದ್ದು ಏನಾದರೂ ಇತ್ತ? ಅದೇ ಹೇಳಿದ್ದಾರೆ, ಫಸ್ಟ್ ಕೇಳಿದಾಗ ತುಂಬ ಭಯ ಆಯಿತು. ಆದರೆ ಮುರಳಿ ಅವರು ನಮ್ಮ ಸಾಂಗ್ನ ಕೋರಿಯೋಗ್ರಾಫ್ ಮಾಡಿದ್ರು. ಸೊ ಮುರಳಿ ಮಾಸ್ಟರ್ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಅದರಿಂದ ತುಂಬ ಚೆನ್ನಾಗಿ ಸರ್ ಅದೇ ಇಟ್ಕೋಬೋದಿತ್ತಲ್ಲ, ಯಾಕೆ ಇಟ್ಕೊಳ್ಳಿಲ್ಲ? ಸರ್ ಒರಿಜಿನಲ್ ಹಾಡು ಇಟ್ಕೋಬೋದಿತ್ತು. ಬಟ್ ಸ್ವಲ್ಪ ಕ್ವಾಲಿಟಿ ಏನಾಗುತ್ತೆ ಅಂತಂದರೆ ಈ ಸೆವೆನ್ ಮಾಡಿದ್ದು ನೀವು ಮತ್ತೆ ಸಿನಿಮಾಗೆ ಯೂಸ್ ಮಾಡಬೇಕು ಅಂತಂದರೆ ವಾಯ್ಸ್ ಇದನ್ನು ಸ್ವಲ್ಪ ಕ್ವಾಲಿಟಿ ಲಾಸ್ ಆಗುತ್ತೆ. ಹಾಗಾಗಿ ಏನು ಮಾಡೋದು ಅಂತಂದರೆ ಸೂಪರ್ ಹಿಟ್ ಸಾಂಗ್ ರೀಮಿಕ್ಸ್ ಅನ್ನೋದೊಂದು ಹೊಸದಾಗಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಥ್ರೂಔಟ್ ಇಂಡಿಯಾ, ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ. ಬಟ್ ರೀಮಿಕ್ಸ್ ಮಾಡಿದ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಕ್ರೆಡಿಟ್ ಅಂತೂ SP ಅವರು ಕೊಡ್ತೀವಿ ನಾವು. ಜಿ ಉದಯಶಂಕರ್ ಅದೇ ಸಾಹಿತ್ಯ, ಜಿ ಉದಯಶಂಕರ್ ಸಾಹೇಬ್ರಿಗೂ ಕ್ರೆಡಿಟ್ ಕೊಟ್ಟಿದ್ದೀವಿ. ಉಪೇಂದ್ರ ಕುಮಾರ್ಗೆ ಅವರ ಒರಿಜಿನಲ್ ಮ್ಯೂಸಿಕ್ ಅವ್ರಿಗೂ ಕ್ರೆಡಿಟ್ ಕೊಟ್ಟಿದ್ದೀವಿ. ಸೊ ರೀಮಿಕ್ಸ್ ಟ್ರೆಂಡು ಇಟ್ಸ್ ಡೂಯಿಂಗ್ ವೆರಿ ವೆರಿ ವೆಲ್ ಸರ್, ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಸರ್ 100% ಹೀಗೆ ಪ್ಲಾಟಿನಮ್ ಡಿಸ್ಕೌಂಟ್ ಸರ್ ಅವಾಗ. ಸೊ ಹೀಗೆ ಡೆಫಿನೆಟ್ಲಿ ಮನಮೆಚ್ಚಿದ ಹುಡುಗಿ ನಾವು ಪ್ಲಾಟಿನಮ್ ಡಿಸ್ಕ್ ಕೊಟ್ಟು ಪೂರ್ಣ ಅವ್ರು ಮಾಡಿರೋರಿಗೆ ರೀಮಿಕ್ಸು ಈ ಬೆಂಕಿ ಹಾಡು ಕೂಡ ಪ್ಲಾಟಿನಮ್ ಡಿಸ್ಕ್ ಕೊಡ್ತೀವಿ ಸರ್. ನಾನು ಆಗಲೇ ಹೇಳಿದೆ, ನನಗೆ ಈ ಒಂದು ಪಾತ್ರ ಇಷ್ಟ ಆಗೋದಕ್ಕೆ ಕಾರಣನೇ ಈ ಥರದ ಒಂದು ಪಾತ್ರ ನಾನು ಹಿಂದೆ ಏನು ಮಾಡಿಲ್ಲ. ಹಾಗೆ ಈ ಪಾತ್ರದ ಒಂದು ಗಟ್ಟಿ ಅಂದರೆ ಅವಳು ಯಾವುದಕ್ಕೂ ಹೆದರಲ್ಲ, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಗಂಡಸ್ ಥರ ಇರ್ತಾಳೆ ಅಂತಲೇ ಹೇಳ್ಬೋದು ಈ ನನ್ನ ಪಾತ್ರ, ಕುಸುಮ ಅನ್ನೋ ಪಾತ್ರ. ಸೊ ಹಾಗಾಗಿ ನನಗೆ ಚಂದ್ರು ಸರ್ ಅದು ನನಗೆ ಹೇಳ್ತಾ ಇರಬೇಕಾದ್ರೆ ನಾನು ಆ ಪಾತ್ರನ ಇಮ್ಯಾಜಿನ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಈ ಸಾಂಗ್ ಬಗ್ಗೆ ನಾನು ಆಗಲೇ ಮಾತಾಡಲೇ ಇಲ್ಲ. ಇದನ್ನು ನಾವು ಫುಲ್ ನೈಟ್ ಶೂಟ್ ಮಾಡಿರುವಂಥ ಸಾಂಗು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರುವಂಥ ಸಾಂಗು. ನಿಜವಾಗ್ಲೂ ಶಿವಣ್ಣ ಹಾಗೂ ಗೀತಕ್ಕ ಇಲ್ಲಿ ಅವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಬಂದು ನಮ್ಮ ಇಡೀ ಚಿತ್ರತಂಡಕ್ಕೆ ಹಾಗೆ ನಮ್ಮ ಸಾಂಗ್ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ಗೀತಕ್ಕ, ನಮಗೆ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಮಾಡಿಕೊಟ್ಟು. ಹಾಗೆ ಅವರ ಒಂದು ಸಾಂಗ್ನ ರೀಮೇಕ್ ಮಾಡ್ತಾ ಇರೋದು ನಮಗೆ ಒಂದು ಸಿಕ್ಕಿರೋ ಪುಣ್ಯ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಹಾಗೆ ಅದೇ ಥರ ಸಾಂಗ್ ಬಂದಿದೆ, ಈ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್. ಇದೀಗ ಒಂದು ಗ್ರೂಪ್ ಫೋಟೋಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಇಡೀ ತಂಡ ಎದ್ದು ನಿಲ್ಲಬೇಕು. ಕ್ವಶನ್ ಇದೆಯಾ? ಎಸ್ ಸರ್, ಯಾವ್ದು ಕ್ವಶನ್ ಇದೆ? ಮೈಕ್ ಕೊಡ್ಲಾ? ವಿನಯ್ ಸರ್ಗೆ ಒಂದು ಪ್ರಶ್ನೆ ಇದೆ ಅಂತ ಇದೆಯಾ? ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ನಾನು ಕೇಳ್ತಾ ಇದ್ದೀರಾ? ಆದ್ರೂ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಖಂಡಿತ, ಯಾಕಂದ್ರೆ ಗ್ರಾಮೀಣ ಒಂದು 10 ವರ್ಷದ ಜರ್ನಿ ಅಂತ ಹೇಳಿದ್ರಲ್ಲ, 10 ವರ್ಷದಲ್ಲಿ ಸಿನಿಮಾ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ, ಜೊತೆ ಜೀವನದ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ. ಸೊ ಅದೆಲ್ಲರ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ನನ್ನ ಆಕ್ಟಿಂಗ್ ಅಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸಿದೆ ಅಂತ ಅನ್ಸುತ್ತೆ. ಸೊ ಅದರಿಂದ ನನ್ನ ಪ್ರಕಾರ, ಆಮೇಲೆ
ತುಂಬಾ ಕನ್ನಡತನ ಇದೆ ಈ ಸಿನಿಮಾದಲ್ಲಿ. ನಮ್ಮ ಕಲ್ಚರ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ. ಅದ್ರ ಜೊತೆಗೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಆಮೇಲೆ ಇದು ದೇವ್ಪುರ ಅನ್ನೋ ಊರಿನ ಕತೆ. ಆ ಊರಿನ ಕತೆ ನಾನು ಸಿಕ್ಸ್ ಸೆನ್ಸ್ ಸೀನಾ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಈ ಸಿಕ್ಸ್ ಸೆನ್ಸ್ ಸೀನನ ಲೈಫ್ ಜರ್ನಿ ಮೂಲಕ ದೇವನೂರ್ ಊರಿನ ಕತೆ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್. ನನಗೆ ಅನ್ಸುತ್ತೆ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಚೇತನ್ ಮೈ ಕೊಡಿ. ಪ್ರಮೋಷನ್ ಆರಂಭದಲ್ಲಿ ಪ್ರಮೋಷನ್ ತಾತ ಮನೆಯಿಂದ ಹೊರಗೆ ಬರೋ ಒಂದು ಫೋಟೋ ಇದು ನೋಡಿದಾಗ ಆರಂಭದಿಂದ ಅದು ಶುರುವಾದ ಅದೇನಾದ್ರೂ ಇದರಲ್ಲಿ ಬಳಕೆ ಆಗಿಲ್ಲ. ಇಲ್ಲ ಅದು ಏನು ಇದರಲ್ಲಿ ಬಳಕೆ ಆಗಿಲ್ಲ. ಸುಮ್ಮನೆ ಮುಂಚೆ ಸ್ಟಾರ್ಟಿಂಗು ಒಂದು ಹಳ್ಳಿ ಕತೆ ಅಂತ ತೋರ್ಸಕ್ಕೆ ನಮ್ಮ ಹಳ್ಳಿ ಮೂಲಕನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನ ಶೂಟ್ ಮಾಡಿದ್ವಿ. ಇದು ಕಡೂರ್ ಪಕ್ಕ ದೇವನೂರ್ ಅಂತ ಒಂದು ಊರಿದೆ. ಸೊ ಆ ಊರಿನ ಭಾಷೆ, ಸುತ್ತಮುತ್ತದ ಭಾಷೆ, ಅದಕ್ಕೆ ಆ ಭಾಷೆಗೆ ಆ ಡೈಲೆಕ್ಟ್ಗೆ ಹೆಸರಿದೆ. ಇದೇ ಪಕ್ಕ ಅಂತ ಹೇಳಕ್ಕಾಗಲ್ಲ. ಒಂದು 35-40 ಕಿಲೋಮೀಟರ್ಗೆಲ್ಲ ಭಾಷೆ ಬದಲಾಗ್ತಾ ಇರುತ್ತೆ. ಇದು ಹಾಸನ ಜಿಲ್ಲೆ ಮತ್ತೆ ಇದು ಚಿಕ್ಕಮಗಳೂರು ಜಿಲ್ಲೆ ಗಡಿ ಭಾಗ, ಅಲ್ಲೇದೊಂದು ಭಾಷೆ. ಪ್ರತಿ ಭಾಷೆಗೆ ಒಂದು ಸಂಗೀತ ಇರುತ್ತೆ. ನಾನು ನೋಡ್ತೀನಿ ಈ ಭಾಷೆಗೆ ಅದೊಂದು ಮ್ಯೂಸಿಕ್ ಇದೆ. ಆ ಮ್ಯೂಸಿಕ್ ಮಜಾ ಕೊಡುತ್ತೆ ಖಂಡಿತ.